ಆ ಪರಮಾತ್ಮನು ಸ್ವತಃ ಯಾರಿಂದಲೂ ಎಂದೂ ಉತ್ಪನ್ನನಾಗುವುದಿಲ್ಲ. ಅವನ ಬಳಿಯಲ್ಲಿ ವಿದ್ಯುತ್, ಸೂರ್ಯ, ಚಂದ್ರ ಇವರ ಪ್ರಕಾಶಗಳು ಕೆಲಸಕ್ಕೆ ಬರುವುದಿಲ್ಲ. ಅವನ ಪ್ರಕಾಶದಿಂದಲೇ ಇವೆಲ್ಲ ಜಗತ್ತು ಎಲ್ಲೆಡೆ ಪ್ರಕಾಶಿಸುತ್ತದೆ. ಆ ಪರಬ್ರಹ್ಮ ಪರಮಾತ್ಮ ಸಂಪೂರ್ಣ ಐಶ್ವರ್ಯದಿಂದ ಸಂಪನ್ನನಾದ ಕಾರಣ ಸ್ವಯಂ ಸರ್ವೇಶ್ವರ ಶಿವೆ ಎಂಬ ಹೆಸರಿನಿಂದ ಧರಿಸುತ್ತಾನೆ. ಹೃದಯಾಕಾಶದಲ್ಲಿರುವ ಭಗವಾನ್ ಶಂಭುವು ಮುಮುಕ್ಷ ಪುರುಷರ ದೇಹನಾಗಿರುವನು. ಅವನು ಸರ್ವವ್ಯಾಪಿ ಪ್ರಕಾಶಾತ್ಮ ಭಾಸ ಸ್ವರೂಪ ಹಾಗೂ ಚಿನ್ಮಯನಾಗಿರುವನು. ಆ ಪರಮ ಪುರುಷನ ಪರಾಶಕ್ತಿ ಶಿವೆಯು ಭಕ್ತಿ ಭಾವದಿಂದ ಸುಲಭ, ಮನೋಹರ, ನಿರ್ಗುಣ, ತನ್ನ ಗುಣಗಳಿಂದಲೇ ನಿಗುಡ ನಿರಾಕಾರಳಾಗಿದ್ದಾಳೆ. ಆ ಪರಮೇಶ್ವರನಿಗೆ ಸ್ಥೂಲ, ಸೂಕ್ಷ್ಮ ಮತ್ತು ಇದೆರಡರಿಂದ ಅತೀತನೂ ಆದ 3 ರೂಪಗಳಿವೆ ಮುನಿಯೇ. ಮುಮುಕ್ಷ ಯೋಗಿಗಳು ನಿತ್ಯವೂ ಕ್ರಮಶಃ ಅವನ ಈ ಸ್ವರೂಪಗಳನ್ನು ಧ್ಯಾನಿಸಬೇಕು. ಆ ಶಂಭುವು ನಿಷ್ಕಲನು, ಸಂಪೂರ್ಣ ದೇವತೆಗಳ ಸನಾತನ ಆದಿದೇವನು, ಜ್ಞಾನ, ಕ್ರಿಯೆ, ಸ್ವಭಾವನೂ ಪರಮಾತ್ಮನು ಎಂದು ಹೇಳಲ್ಪಡುವನು. ಆ ದೇವಾದಿದೇವನ ಸಾಕ್ಷಾತ್ ಮೂರ್ತಿ ಸದಾಶಿವನಾಗಿರುವನು. ಈಶಾನಾದಿ 5 ಮಂತ್ರಗಳು ಅವನ ಶರೀರವಾಗಿದೆ. ಆ ಮಹಾದೇವನು ಪಂಚಕಲ ರೂಪನಾಗಿದ್ದಾನೆ. ಅವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ. ಅವನು ಸದಾ ಪ್ರಸನ್ನನಾಗಿರುವನು. ಆ ಪ್ರಭುವಿಗೆ 5 ಮುಖಗಳು, 10 ಭುಜಗಳು, 15 ಕಣ್ಣುಗಳಿವೆ. ಈಶಾನ ಮಂತ್ರವು ಅವನ ಮುಕುಟ ಮಂಡಿತ ಮಸ್ತಕವಾಗಿದೆ. ತತ್ಪುರುಷ ಮಂತ್ರವು ಆ ಪುರಾತನ ಪ್ರಭುವಿನ ಮುಖವಾಗಿದೆ. ಅಘೋರ ಮಂತ್ರವು ಹೃದಯವಾಗಿದೆ. ವಾಮದೇವ ಮಂತ್ರವು ಗುಪ್ತ ಪ್ರದೇಶವಾಗಿದೆ. ಸದ್ಯೋಜಾತ ಮಂತ್ರವು ಅವನ ಕಾಲುಗಳಾಗಿವೆ. ಹೀಗೆ ಅವನು ಪಂಚಮಂತ್ರ ರೂಪನಾಗಿರುವನು. ಅವನೇ ಸಾಕ್ಷಾತ್ ಸಾಕಾರ ಮತ್ತು ನಿರಾಕಾರ ಪರಮಾತ್ಮನಾಗಿದ್ದಾನೆ. ಸರ್ವಜ್ಞತೆ ಮುಂತಾದ 6 ಶಕ್ತಿಗಳು ಅವನ ಶರೀರದ 6 ಅಂಗಗಳಾಗಿವೆ. ಅವನು ಶಬ್ದಾದಿ ಶಕ್ತಿಗಳಿಂದ ಸ್ಫರಿತ, ಹೃದಯ ಕಮಲದಿಂದ ಸುಶೋಭಿತನಾಗಿರುವನು. ಎಡಭಾಗದಲ್ಲಿ ಮನೋನ್ಮನಿ ಎಂಬ ತನ್ನ ಶಕ್ತಿಯಿಂದ ವಿಭೂಷಿತನಾಗಿರುವನು. ಈಗ ನಾನು ಮಂತ್ರವೇ ಮುಂತಾದ 6 ಪ್ರಕಾರದ ಅರ್ಥಗಳನ್ನು ಪ್ರಕಟ ಮಾಡಲು ಇರುವ ಅರ್ಥೋಪನ್ಯಾಸ ಪದ್ಧತಿಯ ಮೂಲಕ ಪ್ರಣವದ ಸಮಿಷ್ಟಿ ಮತ್ತು ವೃಷ್ಟಿ ಸಂಬಂಧಿ ಭಾವಾರ್ಥವನ್ನು ವರ್ಣಿಸುವೆನು. ಆದರೆ ಮೊದಲಿಗೆ ಉಪದೇಶದ ಕ್ರಮವನ್ನು ತಿಳಿಸುವುದು ಉಚಿತವಾಗಿದೆ. ಅದಕ್ಕಾಗಿ ಅದನ್ನು ಕೇಳಿರಿ ಮುನಿಗಳೇ. ಈ ಮಾನವ ಲೋಕದಲ್ಲಿ 4 ವರ್ಣಗಳು ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಣಗಳು ವೈದಿಕ ಆಚಾರದಿಂದ ಸಂಬಂಧಿತವಾಗಿದೆ. ತ್ರೈವರ್ಣಿಗಳ ಸೇವೆಯು ಸಾರಭೂತ ಧರ್ಮವಾಗಿರುವ ಶೂದ್ರರಿಗೆ ವೇದಾಧ್ಯಯನದಲ್ಲಿ ಅಧಿಕಾರವಿಲ್ಲ. ಎಲ್ಲ 3 ವರ್ಣದವರು ತಮ್ಮ ತಮ್ಮ ಆಶ್ರಮ ಧರ್ಮದ ಪಾಲನೆಯಲ್ಲಿ ಹಾರ್ದಿಕ ಅನುರಾಗದೊಂದಿಗೆ ತೊಡಗಿದ್ದಾರೆ. ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತ ಕರ್ಮಗಳನ್ನು ಅನುಷ್ಠಾನ ಮಾಡುವ ಪುರುಷನು ಅವಶ್ಯವಾಗಿ ಸಿದ್ಧಿಯನ್ನು ಪಡೆದುಕೊಳ್ಳುವನು ಎಂಬ ಮಾತನ್ನು ವೇದೋಕ್ತ ಮಾರ್ಗವನ್ನು ತೋರಿಸುವ ಪರಮೇಶ್ವರನು ಸ್ವತಃ ಹೇಳಿರುವನು. ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಉಂಟಾಗುವ ಪುಣ್ಯದಿಂದ ಪರಮೇಶ್ವರನನ್ನು ಪೂಜಿಸಿ ಅನೇಕ ಶ್ರೇಷ್ಠ ಮುನಿಗಳು ಅವನ ಸಾಯುಜ್ಯವನ್ನು ಪಡೆದುಕೊಂಡಿರುವರು. ಬ್ರಹ್ಮಚರ್ಯದ ಪಾಲನೆಯಿಂದ ಋಷಿಗಳ ಯಜ್ಞ ಕರ್ಮಗಳ ಅನುಷ್ಠಾನದಿಂದ ದೇವತೆಗಳ ಹಾಗೂ ಸಂತಾನೋತ್ಪತ್ತಿಯಿಂದ ಪಿತೃಗಳ ತೃಪ್ತಿಯಾಗುತ್ತದೆ. ಹೀಗೆ ಶ್ರುತಿಯು ಹೇಳುತ್ತದೆ. ಹೀಗೆ ಋಷಿ ಋಣ, ದೇವಋಣ, ಪಿತೃಋಣ ಈ 3 ಋಣಗಳಿಂದ ಮುಕ್ತನಾಗಿ ವಾನಪ್ರಸ್ಥ ಆಶ್ರಮದಲ್ಲಿ ಪ್ರವೇಶಿಸಿ ಮನುಷ್ಯನು ಶೀತ, ಉಷ್ಣ ಹಾಗೂ ಸುಖ ದುಃಖಾದಿಗಳ ದ್ವಂದ್ವಗಳನ್ನು ಸಹಿಸುತ್ತಾ ಜಿತೇಂದ್ರಿಯ, ತಪಸ್ವಿಯ, ಮಿತಹಾರಿಯಾಗಿ ಯಮ ನಿಯಮಾದಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಆದ್ದರಿಂದ ಬುದ್ಧಿಯು ನಿಶ್ಚಲ ಹಾಗೂ ಅತ್ಯಂತ ದೃಢವಾಗುತ್ತದೆ. ಹೀಗೆ ಕ್ರಮಶಃ ಅಭ್ಯಾಸ ಮಾಡಿ ಚಿತ್ತಶುದ್ಧಿಯಾದ ಪುರುಷನು ಸಮಸ್ತ ಕಾರ್ಯಗಳನ್ನು ಸನ್ಯಾಸ ಮಾಡಬೇಕು. ಸಮಸ್ತ ಕಾರ್ಯಗಳನ್ನು ಸನ್ಯಾಸ ಮಾಡಿದ ಬಳಿಕ ಜ್ಞಾನದಲ್ಲಿ ಆದರದಿಂದ ತತ್ಪರನಾಗಿರಬೇಕು.
ಜ್ಞಾನದ ಆಧಾರದಿಂದಲೇ ಜ್ಞಾನಮಯ ಪೂಜೆ ಎಂದು ಹೇಳುತ್ತಾರೆ. ಆ ಪೂಜೆಯು ಜೀವಿಗೆ ಸಾಕ್ಷಾತ್ ಶಿವನೊಂದಿಗೆ ಏಕತೆಯನ್ನು ಬೋಧ ಮಾಡಿಸಿ ಜೀವನ್ಮುಕ್ತಿ ರೂಪ ಫಲವನ್ನು ಕೊಡುವುದು. ಯತಿಗಳಿಗೆ ಈ ಪೂಜೆಯು ಸರ್ವೋತ್ತಮ ಹಾಗೂ ನಿರ್ದೋಷವೆಂದು ತಿಳಿಯಬೇಕು. ಮಹಾಪ್ರಾಜ್ಞರೇ, ನಿನ್ನ ಮೇಲೆ ಸ್ನೇಹವಿರುವುದರಿಂದ ಲೋಕಾನುಗ್ರಹದ ಕಾಮನೆಯಿಂದ ನಾನು ಆ ಪೂಜೆಯ ವಿಧಿಯನ್ನು ತಿಳಿಸುತ್ತಿದ್ದೇನೆ. ಎಚ್ಚರವಾಗಿ ಕೇಳಿರಿ. ಸಾಧಕನು ಸಂಪೂರ್ಣ ಶಾಸ್ತ್ರಗಳ ತತ್ವದ ಜ್ಞಾತ, ವೇದಾಂತದಲ್ಲಿ ಪಾರಂಗತ ಹಾಗೂ ಬುದ್ಧಿವಂತರಲ್ಲಿ ಶ್ರೇಷ್ಠ, ಆಚಾರ್ಯರಲ್ಲಿ ಶರಣಾಗಬೇಕು. ಉತ್ತಮ ಬುದ್ಧಿಯಿಂದ ಕೂಡಿದ ಚತುರ ಸಾಧಕನು ಆಚಾರ್ಯರ ಬಳಿಗೆ ಹೋಗಿ ವಿಧಿವತ್ತಾಗಿ ಸಾಷ್ಟಾಂಗ ನಮಸ್ಕಾರಾದಿಗಳಿಂದ ಅವರನ್ನು ಪ್ರಯತ್ನಪೂರ್ವಕ ಸಂತುಷ್ಟಗೊಳಿಸಬೇಕು. ಮತ್ತೆ ಗುರುವಿನ ಅಪ್ಪಣೆಯನ್ನು ಪಡೆದು ಅವನು 12 ದಿವಸದವರೆಗೆ ಕೇವಲ ಹಾಲನ್ನು ಕುಡಿಯುತ್ತಾ ಇರಬೇಕು. ಅನಂತರ ಶುಕ್ಲ ಪಕ್ಷದ ಚತುರ್ಥಿ ಅಥವಾ ದಶಮಿಯಂದು ಪ್ರಾತಃ ಕಾಲದಲ್ಲಿ ವಿಧಿವತ್ ಸ್ನಾನ ಮಾಡಿ ಶುದ್ಧ ಚಿತ್ತನಾಗಿ ವಿದ್ವಾನ್ ಸಾಧಕನು ನಿತ್ಯ ಕರ್ಮಗಳನ್ನು ಪೂರೈಸಿ ಗುರುಗಳನ್ನು ಕರೆದು ಶಾಸ್ತ್ರೋಕ್ತ ವಿಧಿಯಿಂದ ನಾಂದಿಶ್ರಾದ್ದವನ್ನು ಮಾಡಬೇಕು. ನಾಂದಿಶ್ರಾದ್ದದಲ್ಲಿ ವಿಶ್ವದೇವರ ಸಂಜ್ಞೆಯನ್ನು ಸತ್ಯ ಮತ್ತು ವಸು ಎಂದು ಹೇಳಲಾಗಿದೆ. ಮೊದಲಿಗೆ ದೇವಶ್ರಾದ್ದದಲ್ಲಿ ನಾಂದಿಮುಖ ದೇವತಾ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂದು ತಿಳಿಸಲಾಗಿದೆ. ಎರಡನೆಯ ಋಷಿ ಶ್ರಾದ್ದದಲ್ಲಿ ಅವರನ್ನು ಬ್ರಹ್ಮ ಋಷಿ, ದೇವ ಋಷಿ, ರಾಜ ಋಷಿ ಎಂದು ಹೇಳಲಾಗಿದೆ. ಮೂರನೆಯ ದಿವ್ಯ ಶ್ರಾದ್ದದಲ್ಲಿ ವಸು, ರುದ್ರ, ಆದಿತ್ಯ ಎಂಬ ಸನ್ನೆಗಳಿಂದ ಹೇಳಲಾಗಿದೆ. ನಾಲ್ಕನೆಯ ಮನುಷ್ಯ ಶ್ರಾದ್ದದಲ್ಲಿ ಸನಕಾದಿ 4 ಮುನೀಶ್ವರರೇ ನಾಂದಿಮುಖ ದೇವತೆಗಳಾಗಿದ್ದಾರೆ. ಐದನೆಯ ಭೂತ ಶ್ರಾದ್ದದಲ್ಲಿ 5 ಮಹಾಭೂತಗಳು ನೇತ್ರವೇ ಆದಿ 11 ಇಂದ್ರಿಯ ಸಮೂಹ ಹಾಗೂ ಜರಾಯುಜ ಮೊದಲಾದ ಚತುರ್ವಿಧ ಪ್ರಾಣಿ ಸಮುದಾಯ ನಾಂದಿಮುಖವೆಂದು ತಿಳಿಯಲಾಗಿದೆ. ಆರನೆಯ ಪಿತೃಶ್ರಾದ್ದದಲ್ಲಿ ಪಿತಾ, ಪಿತಾಮಹ, ಪ್ರಪಿತಾಮಹ ಈ 3 ನಾಂದಿಮುಖ ದೇವತೆಗಳಾಗಿದ್ದಾರೆ. ಏಳನೆಯ ಮಾತೃಶ್ರಾದ್ದದಲ್ಲಿ ಮಾತಾ, ಪಿತಾಮಹ, ಪ್ರಪಿತಾಮಹ ಈ 3 ನಾಂದಿಮುಖ ದೇವತೆ ಎಂದು ಹೇಳಲಾಗಿದೆ. 8ನೆಯ ಆತ್ಮಶ್ರಾದ್ದದಲ್ಲಿ ಆತ್ಮ, ಪಿತ, ಪಿತಾಮಹ, ಪ್ರಪಿತಾಮಹ ಈ 4 ನಾಂದಿಮುಖ ದೇವತೆಗಳಿಂದ ಹೇಳಲಾಗಿದೆ. ಮಾತಾ ಮಹಾತ್ಮಕ ಶ್ರಾದ್ದದಲ್ಲಿ ಮಾತಾಮಹ, ಪ್ರಪಾತಾಮಹ, ವೃದ್ಧ ಪ್ರಮಾತಾಮಹ ಈ 3 ನಾಂದಿಮುಖ ದೇವತೆ ಸಂಪತ್ನಿಕವೆಂದು ತಿಳಿಸಲಾಗಿದೆ. ಪ್ರತಿಯೊಂದು ಶ್ರಾದ್ದದಲ್ಲೂ 2 ಬ್ರಾಹ್ಮಣರು, ಹೀಗೆ ಎಷ್ಟು ಬ್ರಾಹ್ಮಣರ ಅವಶ್ಯಕತೆ ಇದೆಯೋ ಅವರನ್ನು ಆಮಂತ್ರಿಸಬೇಕು. ಸ್ವತಃ ಆಚಮನ ಮಾಡಿ ಪವಿತ್ರನಾಗಿ ಆ ಬ್ರಾಹ್ಮಣರ ಕಾಲನ್ನು ತೊಳೆಯಬೇಕು. ಆಗ ಹೀಗೆ ಉಚ್ಚರಿಸಬೇಕು: ಸಮಸ್ತ ಸಂಪತ್ತಿನ ಪ್ರಾಪ್ತಿಯಲ್ಲಿ ಕಾರಣವು ಬಂದಿರುವ ಆಪತ್ತುಗಳ ಸಮೂಹವನ್ನು ನಾಶಗೊಳಿಸುವ ಧೂಮಕೇತು ವಿನಂತಹ ಅಪಾರ ಸಂಸಾರ ಸಾಗರದಿಂದ ದಾಟಿಸುವ ಸೇತುವಿನಂತೆಯೂ ಇರುವ ಬ್ರಾಹ್ಮಣರ ಚರಣ ಧೂಳಿಯು ನನ್ನನ್ನು ಪವಿತ್ರಗೊಳಿಸಲಿ. ಆಪತ್ತು ರೂಪಿಗೋರ ಅಂಧಕಾರವನ್ನು ದೂರ ಮಾಡಲು ಸೂರ್ಯನು, ಅಭಿಷ್ಟಾ ಅರ್ಥವನ್ನು ಕೊಡುವ ಕಾಮಧೇನು ಹಾಗೂ ಸಮಸ್ತ ತೀರ್ಥಗಳ ಜಲದಿಂದ ಪವಿತ್ರವಾದ ಮೂರ್ತಿಗಳೂ ಆದ ಬ್ರಾಹ್ಮಣರ ಚರಣಧೂಳಿ ನನ್ನನ್ನು ರಕ್ಷಿಸಲಿ. ಹೀಗೆ ಹೇಳಿ ಪೃಥ್ವಿಯಲ್ಲಿ ದಂಡದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅನಂತರ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಭಗವಾನ್ ಶಂಕರನ ಚರಣ ಯುಗಗಳನ್ನು ಚಿಂತಿಸಿ ದೃಢತೆಯಿಂದ ಆಸನ ಗ್ರಹಣ ಮಾಡಬೇಕು. ಕೈಯಲ್ಲಿ ಪವಿತ್ರಕವನ್ನು ಧರಿಸಿ ಶುದ್ಧನಾಗಿ ನೂತನ ಯಜ್ಞೋಪವೀತವನ್ನು ಧರಿಸಿ 3 ಪ್ರಾಣಾಯಾಮ ಮಾಡಬೇಕು. ಬಳಿಕ ತಿಥ್ಯಾದಿಗಳಿಂದ ಸ್ಮರಿಸಿ ಹೀಗೆ ಸಂಕಲ್ಪ ಮಾಡಬೇಕು: ನನ್ನ ಸನ್ಯಾಸದ ಅಂಗಭೂತ ಮೊದಲಿಗೆ ವಿಶ್ವಯತ್ನೆಯನ್ನು ಪೂಜನ ಮತ್ತು ದೇವಾದಿ ಅಷ್ಟ ವಿಧಿ ಶ್ರಾದ್ದ ಮತ್ತು ಕೊನೆಯಲ್ಲಿ ಮಾತಾಮಹಾ ಶ್ರಾದ್ದ ಇವುಗಳನ್ನು ನಿಮ್ಮ ಅನುಮತಿಯನ್ನು ಪಡೆದು ನಾನು ಪಾವರ್ಣ ವಿಧಿಯಿಂದ ನೆರವೇರಿಸುವೆನು. ಹೀಗೆ ಸಂಕಲ್ಪ ಮಾಡಿ ಆಸನಕ್ಕಾಗಿ ದಕ್ಷಿಣ ದಿಕ್ಕಿನಿಂದ ಪ್ರಾರಂಭಿಸಿ ಉತ್ತರೋತ್ತರ ದರ್ಬೆಗಳನ್ನು ತ್ಯಜಿಸಬೇಕು. ಅನಂತರ ಆಚಮನ ಮಾಡಿ ನಿಂತುಕೊಂಡು
ವರ್ಣಕ್ರಮವನ್ನು ಪ್ರಾರಂಭಿಸಬೇಕು. ತನ್ನ ಕೈಯಲ್ಲಿ ಪವಿತ್ರಕವನ್ನು ಧರಿಸಿ ಇಬ್ಬರು ಬ್ರಾಹ್ಮಣರ ಕೈಗಳನ್ನು ಸ್ಪರ್ಶನೆ ಮಾಡಿ ಹೀಗೆ ಹೇಳಬೇಕು: